ಹಾಯ್ ವೆಲ್ಕಮ್ ಟು ರುಕ್ಕು ವ್ಲಾಗ್ಸ್. ಇವತ್ತು ನಾವು ಬೆಂಗಳೂರಿನ ಜಯನಗರದ 9th ಬ್ಲಾಕ್ನಲ್ಲಿ ಲೊಕೇಟ್ ಆಗಿರುವ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸುಮಾರು 100 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಈ ದೇವಾಲಯ ಇವತ್ತು ಲಕ್ಷಾಂತರ ಮಂದಿ ಭಕ್ತರ ತಾಣವಾಗಿದೆ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ನಾವು ಒಳಗೆ ಬರಲು 2 ಗೇಟ್ ಇದೆ. ಒಂದು ಗೇಟ್ ಎಂಟ್ರಿ ಆದ ತಕ್ಷಣ ಪಾದರಕ್ಷೆ ಬಿಡಲು ಬ್ಯಾಗ್ ಕೊಡ್ತಾರೆ. ಬ್ಯಾಗಲ್ಲಿ ಪಾದರಕ್ಷೆ ಬಿಟ್ಟು ಮೇಲೆ ಹೋಗಬೇಕು, ದೇವರ ದರ್ಶನಕ್ಕೆ ಹೋಗಬೇಕು. ಪೂಜೆ ಐಟಮ್ಗಳೆಲ್ಲ ದೇವಸ್ಥಾನದ ಹೊರಗಡೆನೇ ಸಿಗುತ್ತೆ. ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ ಎಲ್ಲ ಬ್ಯಾಗಲ್ಲಿ ಹಾಕಿ ಬ್ಯಾಗ್ ಕೊಟ್ಟು ನಾವು ಹ್ಯಾಂಡ್ ವಾಶ್ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಾಲಯದ ಒಳಗೆ ಎಂಟ್ರಿ ಕೊಟ್ಟಾಗ ಪ್ರಶಾಂತವಾದ ವಾತಾವರಣ ಇಲ್ಲಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾವಿಲ್ಲಿ ಸ್ಲಿಪ್ಪರ್ ಬ್ಯಾಗ್ ಎಲ್ಲ ಕೊಟ್ಟು ಹೊರಟ್ವಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಶನಿವಾರ ತುಂಬ ಜನ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ವಿಶೇಷವಾದ ಹಬ್ಬವೆಂದರೆ ಹನುಮ ಜಯಂತಿ, ಶ್ರೀರಾಮನವಮಿ ವಿಶೇಷವಾಗಿ ಇಲ್ಲಿ ಆಚರಿಸ್ತಾರೆ. ಹಾಗೆ ಇಲ್ಲಿ ಹೆಲ್ತ್ ಕೇರ್ ಸೆಂಟರ್ ಇದೆ. 1ರಿಂದ 10ನೇ ತರಗತಿವರೆಗೆ ಶಾಲೆ ಇದೆ. ಸಂಜೀವಿನಿ ಆರೋಗ್ಯ ತಪಾಸಣಾ ಕೇಂದ್ರ ಕೂಡ ಇಲ್ಲಿ ಇದೆ. ಇಲ್ಲಿ ಪ್ರತಿನಿತ್ಯ ಮಹಾಪ್ರಸಾದ ವಿತರಣೆ ಸಹ ನಡೆಯುತ್ತದೆ. ಇದು ಅತ್ಯಂತ ಪುರಾತನವಾದ ದೇವಾಲಯ. ಇಲ್ಲಿ ಪ್ರತಿ ಶನಿವಾರ 2ರಿಂದ 5,000 ಜನ ಊಟ ಮಾಡ್ತಾರೆ. ಹಾಗೆ ಈ ದೇವಾಲಯದ ಪೂಜಾ ಸಮಯ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆ ತನಕ ಇರುತ್ತೆ. ಮತ್ತು ಸಂಜೆ 5 ಗಂಟೆಯಿಂದ 8 ಗಂಟೆ ತನಕ ಪೂಜೆ ನಡೆಯುತ್ತೆ. ಸ್ಪೆಷಲ್ ಡೇಸ್ ಹಾಗೆ ಸಾಟರ್ಡೆ ಸಂಡೇ ಮಧ್ಯಾಹ್ನ 1 ಗಂಟೆ ತನಕ ಓಪನ್ ಇರುತ್ತೆ. ಹಾಗೆ ಇಲ್ಲಿ ಪ್ರತಿನಿತ್ಯ 12 ಗಂಟೆಯಿಂದ 1:30 ತನಕ ಮಹಾಪ್ರಸಾದ ಇದೆ. ಇಲ್ಲಿ ಪ್ರತಿನಿತ್ಯ ಅಕ್ಕಿ ಸೇವೆಯನ್ನು ಕೂಡ ನಾವು ಮಾಡಬಹುದು. ಇವಾಗ ನಾವು ನೋಡಿದ್ದು ಮೂಲ ಗಣಪತಿಯ ದರ್ಶನ ಮಾಡಿಕೊಂಡು ಈ ಟೆಂಪಲ್ ಒಳಗಡೆ ಇನ್ನೊಂದು ದೊಡ್ಡ ಗಣಪತಿ ಗುಡಿ ಕೂಡ ಇದೆ. ಅಲ್ಲಿ ವಿಡಿಯೋ ಫೋಟೋ ಹಲೋ ಇರಲಿಲ್ಲ, ಸೊ ಅದಕ್ಕಾಗಿ ನಾನು ಯಾವುದೇ ರೀತಿಯ ವಿಡಿಯೋ ಮಾಡಿಲ್ಲ. ಆಚೆ ಕಡೆಯಿಂದನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಳಗಡೆ ನವಗ್ರಹ ಪಕ್ಕದಲ್ಲಿ ರಾಜರಾಜೇಶ್ವರಿ ದೇವರಿದೆ. ಇಲ್ಲಿ ಅಕ್ಕಿ ಸೇವೆ ಕೂಡ ನಾವು ಮಾಡಬಹುದು. ಹಾಗೆ ದೊಡ್ಡ ಗಣಪತಿಯ ವಿಗ್ರಹ ಕೂಡ ಇಲ್ಲಿ ಇದೆ. ಪ್ರತಿನಿತ್ಯ ಅನ್ನದಾನವಿರುತ್ತೆ, ಅದಕ್ಕಾಗಿ ಅಕ್ಕಿ ಸೇವೆ ಮಾಡಬಹುದು. ಸ್ಟಾರ್ಟಿಂಗ್ ಪ್ರೈಸ್ ಬಂದು 10 ರೂಪಾಯಿಂದ ಅಕ್ಕಿ ಸೇವೆ ಸ್ಟಾರ್ಟ್ ಆಗುತ್ತೆ. ರಸೀದಿ ತಗೊಂಡವ್ರಿಗೆ ಪ್ರಸಾದನೂ ಕೂಡ ನೀಡ್ತಾರೆ. ದೊಡ್ಡ ಗಣಪತಿ, ನವಗ್ರಹ, ರಾಜರಾಜೇಶ್ವರಿ ದೇವರುಗಳ ದರ್ಶನ ಆದಮೇಲೆ ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ. ಬಂಡೆಯ ಮೇಲೆ ಇರುವುದೇ ಶ್ರೀ ಪ್ರಸನ್ನ ಆಂಜನೇಯ ಟೆಂಪಲ್. ಕಲ್ಲು ಬಂಡೆಯ ಮೇಲೆ ಇದು ಇದೆ. ಇಲ್ಲಿಗೆ ಹೋಗಬೇಕು ಅಂದರೆ ಮೆಟ್ಟಿಲುಗಳ ಮೂಲಕನಾದರೂ ಹೋಗ್ಬೋದು, ಅಥವಾ ಲಿಫ್ಟ್ ಸೌಲಭ್ಯನೂ ಕೂಡ ಇದೆ. ಲಿಫ್ಟಲ್ಲೂ ಕೂಡ ಬರ್ಬೋದು. ಇವಾಗ ಮೆಟ್ಟಿಲು ಹತ್ಕೊಂಡು ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕು. ಇವಾಗ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಸುಂದರವಾದ ಗರುಡ ಇದೆ. ಗರುಡ ಈ ದೇವಸ್ಥಾನವನ್ನು ಎತ್ಕೊಂಡು ಹಾರೋ ಥರ ಮಾಡಿದ್ದಾರೆ. ಇದೊಂದು ಈ ದೇವಾಲಯಕ್ಕೆ ಸ್ಪೆಷಲ್ ಅಟ್ರಾಕ್ಷನ್ ಅಂತಲೂ ಹೇಳಬಹುದು. ದೇವಸ್ಥಾನದ ಒಳಗಡೆ ಎಂಟ್ರಿ ಆದ ತಕ್ಷಣ ಶಿವನ ವಿಗ್ರಹವಿದೆ. ಅಲ್ಲಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಆಂಜನೇಯ ಗರ್ಭದ ಗುಡಿ ಹಿಂದೆಯಿಂದ ಬಂದರೆ ರಾಮ, ಲಕ್ಷ್ಮಣ, ಸೀತೆಯ ವಿಗ್ರಹವು ಕಾಣಿಸುತ್ತದೆ. ಹನುಮಂತನ ಹತ್ತಿರ ಏನೇ ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ರಾಮನ ಹತ್ತಿರ ಕೇಳಿಕೊಂಡು ಹನುಮಂತನ ಹತ್ತಿರ ರಾಮಭಜನೆ ಮಾಡಿದರೆ ಇಷ್ಟಾರ್ಥ ನೆರವೇರುತ್ತದೆ ಎಂದು ಹೇಳುತ್ತಾರೆ. ಹಾಗೆ ರಾಗಿಗುಡ್ಡ ಎಂಬ ಹೆಸರು ಬರಲು ಪುರಾತನವಾದ ಕಥೆ ಕೂಡ ಇದೆ. ಅದೇನಪ್ಪ ಕತೆ ಅಂದರೆ, ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಾಗಿಯನ್ನು ತುಂಬ ಬೆಳೆಯುತ್ತಿದ್ದರು. ಒಂದು ದಿನ ಬೈರಾಗಿ ಒಬ್ಬರು ಭಿಕ್ಷೆ ಕೇಳಲು ಹೋದರು. ಸಾಮಾನ್ಯವಾಗಿ ಕೈ ಹಿಡಿತದಲ್ಲಿದ್ದ ಅತ್ತೆ ಒಬ್ಬಳು ಬೈರಾಗಿಗಳಿಗೆ 1-2 ಮುಷ್ಟಿ ಅಷ್ಟೇ ರಾಗಿ ಕೊಡ್ತಾ ಇದ್ದರು. ಒಂದು ದಿನ ಅತ್ತೆ ಇಲ್ಲದ ದಿನ ಬಂದ ಬೈರಾಗಿಗೆ ಸೊಸೆ ಮೊರದ ತುಂಬ ರಾಗಿ ದಾನವಾಗಿ ನೀಡಿದ ಸಂದರ್ಭದಲ್ಲಿ ಅತ್ತೆಯ ಕಣ್ಣಿಗೆ ಬಿತ್ತು. ಅದನ್ನು ಮರು ಕಸಿದುಕೊಳ್ಳುತ್ತಾರೆ. ಬೈರಾಗಿ ರೂಪದಲ್ಲಿದ್ದ ದೇವರು ಪ್ರತ್ಯಕ್ಷನಾಗಿ ಇಡೀ ರಾಗಿಯ ಬಣವೆ ಕಲ್ಲಾಗಲಿ ಎಂದು ಶಾಪ ನೀಡಿದರು. ಹೀಗಾಗಿ ಆ ಗುಡ್ಡ ಹಾಗೂ ಶಿಲಾ ಪ್ರದೇಶಕ್ಕೆ ರಾಗಿಗುಡ್ಡ ಎಂಬ ಹೆಸರು ಬಂತು. ಜೊತೆಗೆ ಅಲ್ಲಿನ ಆಂಜನೇಯ ಸ್ವಾಮಿಗೆ ರಾಗಿಗುಡ್ಡ ಆಂಜನೇಯ ದೇವಾಲಯ ಎಂಬ ಹೆಸರು ಬಂತು. ಇದಿಷ್ಟು ರಾಗಿಗುಡ್ಡ ದೇವಸ್ಥಾನದ ಕಥೆಯಾಗಿದೆ. ಅಲ್ಲಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನ ಪಡೆದ ಮೇಲೆ ಕೆಳಗಡೆ ಬಂದು ಅಲ್ಲಿ ಅಶ್ವತ್ಥ ಮರದ ಪ್ರದಕ್ಷಿಣೆ ಹಾಕಿ ಮಹಾಪ್ರಸಾದಕ್ಕೆ ಹೋಗ್ತೀವಿ. ಇಲ್ಲಿನ ವಿಶೇಷ ಏನಂದರೆ, ಆಂಜನೇಯ ದೇವಸ್ಥಾನ ಆಗಿದ್ರೂ ಕೂಡ ತುಂಬ ದೇವರುಗಳಿವೆ ಇಲ್ಲಿ. ಹಾಗೆ ಎಲ್ಲ ಮೂರ್ತಿಗಳಿಗೂ ಪ್ರತ್ಯೇಕವಾದ ಪೂಜೆ ಇರುತ್ತೆ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ತುಂಬಾ ಅದ್ಭುತವಾದ ದೇವಸ್ಥಾನ ಆಗಿದೆ ಇದು. ಈ ದೇವಾಲಯವು ಪ್ರಚಲಿತವಾಗಿ 5 ಎಕರೆ ವಿಸ್ತಾರದಲ್ಲಿದೆ. ತಾಳ್ಮೆಯಿಂದ ಹಂತ ಹಂತವಾಗಿ ಬೆಟ್ಟದ ಮೆಟ್ಟಿಲುಗಳನ್ನು ಏರಿ ದೇವರ ದರ್ಶನಕ್ಕೆ ಹೋಗಬೇಕು.
ಬುಧವಾರ ಮತ್ತು ಶನಿವಾರ ವಿಶೇಷ ಪೂಜೆಗಳು, ಹೋಮಗಳು ಹಾಗೂ ದಾನ ಕಾರ್ಯಗಳು ನಡೆಯುತ್ತದೆ. ದೇವಾಲಯದ ತಾಣದಲ್ಲಿ ಶಿಲೆಗಳ ಮೇಲೆ ತ್ರಿಮೂರ್ತಿಗಳ ಚಿತ್ರಣಗಳು ಕೂಡ ನೋಡಬಹುದು. ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇದರ ವ್ಯೂ ಎಲ್ಲ. ತುಂಬಾ ಚೆನ್ನಾಗಿದೆ. ಅದ್ಭುತವಾದ ದೇವಸ್ಥಾನ ರಾಗಿಗುಡ್ಡ ಟೆಂಪಲ್. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳು ಸಹ ನಡೆಯುತ್ತೆ. ಹಿಂದೂ ಧರ್ಮದಲ್ಲಿ ಭಕ್ತರ ನೆಚ್ಚಿನ ದೇವರು ಅಂದರೆ ಅದು ಹನುಮಂತ. ನಮ್ಮಲ್ಲಿ ಪ್ರತಿ ಊರಿನಲ್ಲೂ ಹಳ್ಳಿಗಳಲ್ಲೂ ಹನುಮಂತನ ದೇವಾಲಯ ಇದ್ದೇ ಇರುತ್ತೆ. ಹಾಗೆ ರಾಗಿಗುಡ್ಡ ದೇವಸ್ಥಾನದಲ್ಲಿ 12 ದಿನಗಳ ಕಾಲ ಹನುಮ ಜಯಂತಿ ಆಚರಿಸುತ್ತಾರೆ. ಆ ಸಮಯದಲ್ಲಿ 12 ದಿನ ಕಾಲ ಹನುಮಂತನಿಗೆ ವಿಶೇಷವಾದ ಪೂಜೆ ಇರುತ್ತೆ. ಹಾಗೆ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹಾಗೆ ಆಂಜನೇಯನ ದರ್ಶನ ಮಾಡಿ ಪ್ರತಿಯೊಬ್ಬರು ಕೂಡ ಪ್ರಸಾದ ಸ್ವೀಕರಿಸದೆ ಹೋಗೋದೇ ಇಲ್ಲ. ಅದರಲ್ಲೂ ಪ್ರಸಾದ ರೂಪದಲ್ಲಿ ಕೊಡುವ ಪುಳಿಯೋಗರೆ ಅಂತೂ ಜನರಿಗೆ ಅಚ್ಚುಮೆಚ್ಚು. ಹಾಗೆ ಪ್ರತಿ ಶನಿವಾರ ಅನ್ನದಾನ ಕೂಡ ಇದೆ. ಹಾಗೆ ಭಕ್ತಾದಿಗಳು ಕೂಡ ಊಟ ಮಾಡಲು ದೊಡ್ಡದಾದ ಡೈನಿಂಗ್ ಹಾಲ್ ಕೂಡ ಇದೆ. ಬನ್ನಿ ಇವಾಗ ದಾಸಿಮಯ್ಯ ಗುಡ್ಡದ ಕಡೆ ಹೋಗಿ ತ್ರಿಮೂರ್ತಿಗಳ ದರ್ಶನ ಮಾಡೋಣ. ಇದು ದಾಸಿಮಯ್ಯ ಬಂಡೆಯಲ್ಲಿ 32 ಅಡಿಯಲ್ಲಿ ಕೆತ್ತಿರುವ ಬ್ರಹ್ಮ, ವಿಷ್ಣು, ಮಹೇಶ್ವರರ ವಿಗ್ರಹಗಳು ಹಾಗೆ ಅವರ ವಾಹನಗಳು. ತುಂಬ ಅದ್ಭುತವಾಗಿದೆ ಇದು. ಮುಂಚೆ ಇದು ಕಲ್ಲಾಗಿಯೇ ಇತ್ತು. ಇತ್ತೀಚಿನ ದಿನಗಳಲ್ಲಿ ತ್ರಿಮೂರ್ತಿಗಳ ಕೆತ್ತನೆ ಮಾಡಲಾಗಿದೆ. ಇದು ಒಟ್ಟು 32 ಅಡಿ ಎತ್ತರದಲ್ಲಿ ಈ ಮೂರ್ತಿಗಳ ಬಂಡೆ ಇದೆ. ಅದನ್ನು ಮುಗಿಸ್ಕೊಂಡು ನಾವು ಇವಾಗ ಹನುಮದಾರದ ಕಡೆ ಹೋಗೋಣ. ಇಲ್ಲೂ ಕೂಡ ನೀರು ಬರ್ತಾ ಇರುತ್ತೆ. ಹನುಮದಾರದಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಬಟ್ ನೀರು ಆಫ್ ಆಗಿತ್ತು ನಾನು ವಿಡಿಯೋ ಮಾಡಬೇಕಾದ್ರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಹಾಗೆ ಅದನ್ನು ಮುಗಿಸ್ಕೊಂಡು ಬಂದಾಗ ನವಗ್ರಹಗಳ ಮರಗಳು ಕೂಡ ಇಲ್ಲಿ ಇದೆ. ನವಗ್ರಹ ಮರಗಳ ಪ್ರದಕ್ಷಿಣೆ ಹಾಕಿದ ಮೇಲೆ ನಾವು ಮನೆಗೆ ಹೊರಟ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಜಯನಗರದ ರಾಗಿಗುಡ್ಡ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಚಿತ್ರಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.